ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವತ್ತು ಮೀಶೋ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ? ನಾವು ಆನ್‌ಲೈನ್‌ನಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಬೋದು? ಅಂದ್ರೆ ಗೂಗಲಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಬೋದು? ಅಥವಾ ನಮ್ಮ ಹತ್ರ ಮೀಶೋ ಅಕೌಂಟ್ ಇದೆ. ಮೀಶೋ ಅಕೌಂಟಲ್ಲಿ ನಾವು ಯಾವ ತರ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ನಾನು ಸ್ಕ್ರೀನ್ ರೆಕಾರ್ಡ್‌ನ ಶೇರ್ ಮಾಡ್ತೀನಿ. ಸೊ ಫಸ್ಟ್ ವಿಡಿಯೋದಲ್ಲಿ ಮೀಶೋಗೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರಬೇಕು, ಆ ಸ್ಟೆಪ್‌ನ ಫಾಲೋ ಮಾಡಬೇಕು. ಸೊ ಅಂತ ವಿಡಿಯೋನ ಮಾಡಿದ್ದೀನಿ. ಅದನ್ನೆಲ್ಲರೂ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ. ಅದರ್ವೈಸ್ ನಿಮಗೆ ನೋಡೋಕ್ಕಾಗಲ್ಲ 5 ನಿಮಿಷ 10 ನಿಮಿಷ ಅಂತ ಹೇಳಿದ್ರೆ ದಯವಿಟ್ಟು ಸ್ಕಿಪ್ ಮಾಡೋದಾದ್ರೆ ನೋಡೋಕ್ಕೆ ಹೋಗ್ಬೇಡಿ. ವಿಡಿಯೋ ಬಿಟ್ಬಿಡಿ ನೀವು. ಯಾಕಂದ್ರೆ ನಮ್ಮ ವಿಡಿಯೋ ಇಂಪ್ರೆಷನ್ ಕಡಿಮೆ ಆಗುತ್ತೆ. ನಾವೇನ್ ಚಾರ್ಜಸ್ ತಗೊಂಡು ವಿಡಿಯೋ ಮಾಡ್ತಾ ಇಲ್ಲ. ಸೊ ನಾವು ಫ್ರೀಯಾಗಿ ಕ್ಲಾಸಸ್‌ನ ನಾವು ದುಡ್ಡು ಕೊಟ್ಟು ಕಲ್ತು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಇಂಥ ಅವಕಾಶ ಯಾರಿಗೂ ಸಿಗೋದಿಲ್ಲ. ಸೊ ಹಾಗಾಗಿ ವಿಡಿಯೋ ಪೂರ್ತಿ ನೋಡ್ತೀರಾ ಅಂದ್ರೆ ದಯವಿಟ್ಟು ನೋಡಿ. ಪೂರ್ತಿ ನೋಡೋಕ್ಕಾಗಲ್ಲ ಅಂದ್ರೆ ಸ್ಕಿಪ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್‌ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ನಾವು ಸ್ಕ್ರೀನ್ ರೆಕಾರ್ಡ್‌ನ ಹಾಕ್ತೀನಿ ನಾನು. ಯಾವ ರೀತಿಯಾಗಿ ನಾವು ಮೀಶೋ ಅಕೌಂಟ್‌ನ ಗೂಗಲಲ್ಲಿ ಕ್ರಿಯೇಟ್ ಮಾಡ್ಬೋದು. ಮತ್ತೆ ಮೀಶೋ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹಾಕ್ತೀನಿ. ಸೊ ಅದನ್ನ ನೋಡಿ ಬೇಸಿಕ್ ಸ್ಟೆಪ್ಸ್ ಇರುತ್ತೆ. ಸೊ ಅದನ್ನ ಫಾಲೋ ಮಾಡಿ. ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಇದು ನಂದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಇವಾಗ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಸೊ ಇವಾಗ ನೀವು ಗೂಗಲ್ ಓಪನ್ ಮಾಡ್ತೀರಾ. ಗೂಗಲ್ ಕ್ರೋಮ್‌ನ ಓಪನ್ ಮಾಡ್ತೀರಾ. ಗೂಗಲ್ ಕ್ರೋಮ್‌ನ ಓಪನ್ ಮಾಡ್ಬಿಟ್ಟು ಸೊ ಅಲ್ಲಿ ಮೀಶೋ ನಾನು ಲಿಂಕ್‌ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೊಡಿತೀರಾ. ಸೊ ಹೊಡೆದಾಗ ನಿಮಗೆ ಫಸ್ಟ್ ಒನ್ ಬರುತ್ತಲ್ವಾ, ಮೀಶೋ ಲೋಗೋ ಇರುವಂತದ್ದು ಫಸ್ಟ್ ಒನ್ ಇಲ್ಲಿ ಶೋ ಆಗ್ತಾ ಇದೆ ಅಲ್ವಾ. ಸೊ ಅಫಿಲಿಕೇಟ್ ವೆಬ್ ಮೀಶೋ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡ್ತೀರಾ ನೀವು. ಸೊ ಅದನ್ನ ಕ್ಲಿಕ್ ಮಾಡಾದ್ಮೇಲೆ ಸೊ ನಿಮಗೆ ಈ ಒಂದು ಇಂಟರ್ಫೇಸ್ ಓಪನ್ ಸೊ ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಹಾಕ್ತೀರಾ. ನೀವು ಹಾಕಿದಾಗ ನಿಮಗೇನು ಫಸ್ಟ್ನೇ ಸಿಗುತ್ತಲ್ವಾ, ಮೀಶೋ ಅಫಿಲಿಕೇಟ್ ವೆಬ್ ಅಂತ ಹೇಳ್ಬಿಟ್ಟು ಸೊ ಅದನ್ನ ಕ್ಲಿಕ್ ಮಾಡ್ತೀರಾ. ಸೊ ಅದನ್ನ ನೀವು ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಒಂದು ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. 5 lakh ಪರ್ ಮಂತ್ ಅರ್ನ್ ಮಾಡ್ಬೋದು ಅನ್ನೋ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅದಾದ್ಮೇಲೆ ಜಾಯಿನ್ ದ ಪ್ರೋಗ್ರಾಮ್ ಅಂತ ಇದೆ. ಸೊ ಅಲ್ಲಿ ಕೊಡ್ತೀರಾ ನೀವು. ಅಲ್ಲಿ ಕೊಟ್ಬಿಟ್ಟಾದ್ಮೇಲೆ ಸೊ ಇಲ್ಲಿ ಮೊಬೈಲ್ ನಂಬರು ಮತ್ತೆ OTP ಹಾಕ್ತೀರಾ. OTPನ ಹಾಕಿದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ನಂದು ಏನಾಗಿದೆ, ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಸೊ ನನಗೆ ಡೀಟೇಲ್ಸ್ ಎಲ್ಲಾನು ಆಟೋಮೆಟಿಕ್ ಆಗಿ ಬಂದಿದೆ. ಸೊ ಬೇಸಿಕ್ ಡೀಟೇಲ್‌ನ ಕೇಳುತ್ತೆ. ಸೊ ಬೇಸಿಕ್ ಡೀಟೇಲ್‌ನ ನೀವು ಹಾಕಿ ಅಲ್ಲಿಂದ ಮುಂದೆ ಹೋಗಿ. ಅಂದ್ರೆ ನಿಮ್ಮ ಹೆಸರು ಅದೆಲ್ಲಾನು ಕೇಳುತ್ತೆ. ಅದು ನಿಮ್ಮ ಹೆಸರು, ಇಮೇಲ್ ಐಡಿ, ಮೊಬೈಲ್ ನಂಬರ್, OTP ಕೇಳುತ್ತೆ. ಸೊ ಅದನ್ನ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಹೋಗ್ತೀರಾ. ನೆಕ್ಸ್ಟ್ ಪೇಜ್‌ಗೆ ಹೋಗ್ತೀರಾ. ಸೊ ನೆಕ್ಸ್ಟ್ ಪೇಜಿಗೆ ಹೋಗಾದ್ಮೇಲೆ ನಿಮಗೆ ಯಾವ ತರ ಬರುತ್ತೆ, ಮೀಶೋ ಅಕೌಂಟ್ ಓಪನ್ ಮಾಡ್ತೀರಾ. ಮೀಶೋ ಅಕೌಂಟನ್ನ ಓಪನ್ ಮಾಡಿ ಮೇಲೆ ನಿಮ್ಮ ಲೋಗೋ ಇರುತ್ತಲ್ವಾ, ನಿಮ್ಮ ಫೋಟೋ ಇರೋದು, ಅದಕ್ಕೆ ಕ್ಲಿಕ್ ಮಾಡ್ತೀರಾ. ಅಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ತೋರಿಸುತ್ತೆ ಇಲ್ಲಿ. ಸೊ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ತೋರಿಸುತ್ತೆ. ಸೊ ನೀವು ಅದನ್ನ ಓಪನ್ ಮಾಡಬೇಕು. ಅದನ್ನ ಓಪನ್ ಮಾಡಿ ಸೇಮ್ ಪ್ರೊಸೀಜರ್ ನಿಮಗೆ ಅದೇ ಮೊಬೈಲ್ ನಂಬರು, ಮತ್ತೆ ಏನಂತ ಹೇಳಿದ್ರೆ ಡೀಟೇಲ್ಸು, ನಿಮ್ಮ ಊರು, ಹೆಸರು ಅದೆಲ್ಲ ಕೇಳುತ್ತೆ. ಅದೆಲ್ಲಾನು ಎಂಟ್ರಿ ಮಾಡ್ತೀರಾ. ಅದಾದ್ಮೇಲೆ ನಿಮಗಿಲ್ಲಿ ಕನೆಕ್ಟ್ ದ ಇನ್‌ಸ್ಟಾಗ್ರಾಮ್ ಅಕೌಂಟ್ ಅಂತ ಇದೆ. ಅದನ್ನ ಕನೆಕ್ಟ್ ಮಾಡ್ತೀರಾ. ನಂದು ಆಲ್ರೆಡಿ ಇರೋದ್ರಿಂದ ಸೊ ನನಗದು ಶೋ ಆಗ್ತಾ ಇಲ್ಲ. ಸೊ ನೀವು ಕನೆಕ್ಟ್ ಮಾಡ್ತೀರಾ. ಅದಾದ್ಮೇಲೆ ನಿಮಗೆ ಕೆಳಗಡೆನೇ ಇದೆ ಸೆಂಡ್ ಆಟೋ DM ಅಂತ ಬರುತ್ತೆ ನಿಮಗೆ. ಸೆಂಡ್ ಆಟೋ DM ಅಂದ್ರೆ ಇನ್‌ಸ್ಟಾಗ್ರಾಮ್ ಅಕೌಂಟು ನಿಮ್ದು ಲಿಂಕ್ ಆಗಿದ್ರೆ ಮಾತ್ರನೇ ಸೆಂಡ್ ಆಟೋ DM ಬರುತ್ತೆ. ಅದರ್ವೈಸ್ ಬರೋದಿಲ್ಲ. ಕ್ರಿಯೇಟ್ ದ ಅಫಿಲಿಕೇಟ್ ಲಿಂಕ್ ಅಂತ ಇದೆ. ಅದು ಬಿಟ್ಬಿಡಿ. ಅದು ನಿಮ್ಗೆ ಇವಾಗ್ಲೇನೆ ಅರ್ಥ ಆಗೋದಿಲ್ಲ. ಸೊ ನಮ್ದು ಇಲ್ಲಿ ನನ್ನ ಪೇಜ್ ನೋಡ್ತಾ ಇದ್ದೀರಾ ನೀವು. ನಾನು ಎಷ್ಟು ವಿಡಿಯೋಸ್‌ನ ಹಾಕಿದ್ದೀನಿ ಅದೆಲ್ಲದಕ್ಕೂ ಆಟೋ DMನ ನಾನು ಸೆಟ್ ಮಾಡಿದ್ದೀನಿ. ಸೊ ಈ ತರ ನಾವು ಪೇಜ್‌ನ ಕ್ರಿಯೇಟ್ ಮಾಡ್ತೀವಿ. ಇನ್‌ಸ್ಟಾಗ್ರಾಮ್ ಅಕೌಂಟು ಲಿಂಕ್ ಮಾಡ್ತೀವಿ. ಇದು ಗೊತ್ತಾಯ್ತು. ಈ ಪ್ರೊಸೀಜರ್ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಅದಾದ್ಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನ ಹಾಕಿ ಮತ್ತೆ ನಿಮ್ದು ಏನಂತ ಹೇಳಿದ್ರೆ ನೇಮು, ಹೆಸರು, ಫೋನ್ ನಂಬರು, ಫೋನ್ ಬರುತ್ತೆ ಅದೆಲ್ಲಾನು ಕರೆಕ್ಟಾಗಿ ಹಾಕಿರಿ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್‌ನ ಎಂಟ್ರಿ ಮಾಡಿ. ಸೊ ಇದು ಮೀಶೋ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಯ್ತು ಇವತ್ತಿನ ವಿಡಿಯೋದಲ್ಲಿ. ಸೊ ನಾಳೆ ವಿಡಿಯೋದಲ್ಲಿ ನಾವು ಹೇಗೆ ಪ್ರಾಡಕ್ಟ್‌ನ ಸೆಲೆಕ್ಟ್ ಮಾಡಬೇಕು, ಮತ್ತೆ ಯಾವ ರೀತಿಯಾಗಿ ನಾವು ಮೀಶೋದಲ್ಲಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಆದ್ಮೇಲೆ ಅದು ಯಾವ ರೀತಿ ನಾವು ರೀಲ್ಸ್‌ನ ಅಪ್ಲೋಡ್ ಮಾಡ್ತೀವಿ, ಅದಕ್ಕೆ ಆಟೋ DMನ ಯಾವ ತರ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಪಾರ್ಟ್ 3 ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಹೋಪ್ ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.